ಮೊಳಕೆ ಹುಳಿ ಸಾರು ಮಾಡುವ ವಿಧಾನ ಕೇವಲ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇಂಥ ರುಚಿಕರವಾದ ಸಾಂಬಾರು ನೀವು ಯಾವತ್ತೂ ತಿಂದಿರಲ್ಲ ಅಂತ ಅಂದ್ಕೊತೀನಿ. ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಅನ್ನಕ್ಕೆ ತಿನ್ನುವಂತಹ ಹುಳಿಕಾಳು ಸಾಂಬಾರು. ಇಲ್ಲಿ ಮೊಳಕೆ ಹುಳಿ ಸಾಂಬಾರು ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಇಷ್ಟು ತುರಿದಂತಹ ಕೊಬ್ಬರಿನ ತೊಗೊತಾ ಇದ್ದೀನಿ. ಆಮೇಲೆ ಈರುಳ್ಳಿ ಒಂದು ಗಡ್ಡೆ ತೊಗೊಂಡಿದ್ದೀನಿ. ಈರುಳ್ಳಿ ಒಂದು ಗಡ್ಡೆ ಸಾಕು. ಮತ್ತು ಆಮೇಲೆ ಬಿಡಿಸಿದಂತಹ ಬೆಳ್ಳುಳ್ಳಿ, ಜಾಸ್ತಿ ಬೆಳ್ಳುಳ್ಳಿ ಬೇಡ, ಒಂದು 4-5 ಎಸಳು ಬೆಳ್ಳುಳ್ಳಿ ಇದ್ದರೆ ಸಾಕು. ಮತ್ತು ಈಗ ಹಸಿ ಶುಂಠಿ ತೊಗೊತಾ ಇದ್ದೀನಿ. ಹಸಿ ಶುಂಠಿ ಸ್ವಲ್ಪ ಜಾಸ್ತಿ ಇರಲಿ, ಚೆನ್ನಾಗಿರುತ್ತೆ ಸಾಂಬಾರು ರುಚಿಯಾಗಿ. ಮತ್ತು ನಾನು ಇಲ್ಲಿ ಸ್ವಲ್ಪ ಇಂಗನ್ನು ಬಳಸ್ತಾ ಇದ್ದೀನಿ. ಇಂಗು ಬಳಸೋರು ಬಳಸ್ಬೋದು, ಇಲ್ಲ ಅಂದರೆ ಅವಾಯ್ಡ್ ಮಾಡ್ಬೋದು. ನಾನು ಒಂದು ಸ್ವಲ್ಪ ಬಳಸ್ತೀನಿ, ನಾವು ಡೈಲಿ ಯೂಸ್ ಮಾಡೋದ್ರಿಂದ ಬಳಸ್ತೀನಿ. ಸೊ ಹಾಗೆ. ಆಮೇಲೆ ಈಗ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು. ನಾವಾದರೆ ಕಡಿಮೆ ಯೂಸ್ ಮಾಡ್ತೀವಿ. ಕೆಲವರು ಖಾರ ಜಾಸ್ತಿ ತಿನ್ನೋರಿದ್ದರೆ ಇನ್ನೊಂದು ಸ್ವಲ್ಪ ಅರ್ಧ ಸ್ಪೂನ್ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಗರಂ ಮಸಾಲ ಪುಡಿ ನಾನು ಹಾಕ್ತಾಯಿಲ್ಲ. ನಿಮಗೆ ಗರಂ ಮಸಾಲ ಪುಡಿ ಇದ್ದರೆ ನೀವು ಅದನ್ನ ಯೂಸ್ ಮಾಡಿ. ನಾನು ಸಾಂಬಾರು ಪುಡಿ ಯೂಸ್ ಮಾಡ್ತಾಯಿದ್ದೀನಿ. 1 ಸ್ಪೂನಿನಷ್ಟು, ಒಂದು ಅರ್ಧ ಸ್ಪೂನ್ ಅಂತಲೇ ಹೇಳ್ಬೋದು, ಒಂದು ಸ್ವಲ್ಪ. ಇಲ್ಲಿ ತೇಜು ಸಾಂಬಾರು ಪುಡಿ ಇದು. ಮತ್ತು ಇದಕ್ಕೆ ರುಬ್ಕೊಳ್ಳೋಕ್ಕೆ ನೀವು ಚಕ್ಕೆ ಲವಂಗ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇಲ್ಲ, ಅದು ನಮ್ಮ ಯಜಮಾನ್ರಿಗೆ ಇಷ್ಟ ಆಗೋಲ್ಲ. ಸೊ ಹಂಗಾಗಿ ನಾನಿಲ್ಲಿ ಅವಾಯ್ಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆದರೆ ನೀವು ಚಕ್ಕೆ ಲವಂಗ ಹಾಕ್ಕೋಬೋದು. ಹಾಗೆ ಒಂದು ಸ್ವಲ್ಪ ಅರಿಶಿಣ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾನು ಈ ಥರ ನೋಡಿ, ಈ ಥರ ರುಬ್ಕೊಂಡು ಬಂದಿದ್ದೀನಿ ಮಿಕ್ಸಿಗೆ. ಈ ಥರ ಸಣ್ಣಗಿದ್ದರೆ ಸಾಕು. ಈಗ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಏನೇನು ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ಇಷ್ಟು ಉದ್ದಾಗಿ 2 ಬದನೆಕಾಯಿ ತೊಗೊಂಡಿದ್ದೀನಿ ನಾನು. ಮತ್ತು ಒಂದು ಆಲೂಗಡ್ಡೆ, ಒಗ್ಗರಣೆಗೆ ಕರಿಬೇವು ಮತ್ತು ಟೊಮೊಟೊ, ಹುಳ್ಳಿಕಾಳು ನೀವು ನೋಡ್ತಾ ಇರ್ಬೋದು. ಇದು ಇಷ್ಟಿಷ್ಟೇ ಉದ್ದ ಇದ್ರೂ ಓಕೆ. ತುಂಬ ಉದ್ದ ಇದ್ದರೆ ಏನಾಗುತ್ತೆ ಅಂದರೆ ಸಾಂಬಾರು ಸಿಹಿ ಬಂದುಬಿಡುತ್ತೆ, ಚೆನ್ನಾಗಿರಲ್ಲ. ಹಾಗಾಗಿ ಇಷ್ಟಿದ್ರೆ ಸಾಕಾಗುತ್ತೆ ನಿಮಗೆ. ಇದ್ರ ಜೊತೆ ನೀವು ಕಡಲೆಕಾಳು ಅಂತಾರಲ್ವ, ಅದನ್ನ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಬರೀ ಹುಳ್ಳಿಕಾಳು ಮಾತ್ರ ಇಷ್ಟು ಹಾಕ್ತಾಯಿದ್ದೀನಿ. ಇಷ್ಟೆಲ್ಲ ಹಾಕೋದ್ರಿಂದ ತರಕಾರಿಗಳು ತುಂಬ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಮುದ್ದೆಗೂ ಬಿಸಿ ಬಿಸಿ ಅನ್ನಕ್ಕೂ ತಿನ್ಬೋದು. ಈಗ ಒಗ್ಗರಣೆಗೆ ಹಾಕೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ, ನೋಡ್ಬೋದು. ಇಲ್ಲಿ ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ ಒಂದು ಸ್ವಲ್ಪ ಕಾದಾದಮೇಲೆ ಸ್ವಲ್ಪ ಎಣ್ಣೆ, ಒಗ್ಗರಣೆಗೆ ಕೊಡೋಷ್ಟು 1-2 ಸ್ಪೂನು ಎಣ್ಣೆ ಹಾಕಿದರೆ ಸಾಕು. ಈಗ ಎಣ್ಣೆ ಕಾದಿದೆ. ಈಗ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಅದಕ್ಕೇ ಕರಿಬೇವು ಹಾಕ್ತಾಯಿದ್ದೀನಿ. ಈ ಥರ ಚಟ್ಪಟ್ ಅಂದರೆ ಸಾಕು. ಈಗ ನಾನು ರುಬ್ಕೊಂಡು ಬಂದಂತಹ ಮಸಾಲ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಲೋ ಫ್ಲೇಮಲ್ಲಿ ಹಸಿ ವಾಸನೆ ಹೋಗೋವರೆಗೂ ಈ ಥರ ಕೈ ಆಡಿಸ್ತಾ ಇರಬೇಕು, ಸ್ಪೂನ್ ಕೂಡ. 2 ನಿಮಿಷದೊಳಗಡೆ ಹಸಿ ವಾಸನೆ ಹೋಗುತ್ತೆ, ಇಲ್ಲ 1 ನಿಮಿಷ ಆದರೂ ಸಾಕು. ಈ ಥರ ನೋಡಿ, ಈ ಥರ ಸ್ಪೂನು ಅವಾಗವಾಗ ಈ ಥರ ಮಾಡ್ತಾ ಇರಬೇಕು. ಈಗ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಟೊಮೊಟೊ ಮತ್ತು ಹುರುಳಿಕಾಳು ಮತ್ತು ಆಲೂಗಡ್ಡೆ ಮತ್ತು ಬದನೆಕಾಯಿ ಇದೆಲ್ಲ ಹಾಕಿದ ಮೇಲೆ ಒಂದು ಸಾರಿ ಈ ಥರ 5 ನಿಮಿಷದಲ್ಲಿ ಸಾಂಬಾರು ಬೇಗ ರೆಡಿಯಾಗಿ ಹೋಗುತ್ತೆ. ಈ ಸಾಂಬಾರು ತುಂಬ ಟೈಮ್ ಹಿಡಿಯಲ್ಲ, ಅರ್ಧ ಗಂಟೆ ಆ ಥರ ಎಲ್ಲ ಟೈಮ್ ಹಿಡಿಯಲ್ಲ. ನಾನು ಇಲ್ಲಿ 2 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಥರ ಅಷ್ಟು ಗಟ್ಟಿ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು, ಮಂದ ಆಗಿರೋ ಥರ ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾವು ಇಬ್ಬರೇ ಇರೋದ್ರಿಂದ ಮಕ್ಕಳಿಗೆ ಒಂದು ಸ್ವಲ್ಪ ಸಾಕು. ಸೊ ಹಂಗಾಗಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ನೀವೇನಾದರೂ ನೈಸ್ ಉಪ್ಪು ಹಾಕಿದರೆ 1.5 ಸ್ಪೂನು ಅನ್ನಷ್ಟು ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಸಾಕು ನಿಮಗೆ. ಇವಾಗ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ.
3 ವಿಜಿಲ್ ಬಂದರೆ ಸಾಕು. ಬದನೆಕಾಯಿ ಮತ್ತು ಎಲ್ಲದೂ ಬೆಂದಿರುತ್ತೆ ಚೆನ್ನಾಗಿ, ನೋಡ್ತಾ ಇರ್ಬೋದು. 3 ವಿಜಿಲ್ ಬಂದಾಗ ಆಫ್ ಮಾಡಿದರೆ ಸಾಕು. ಸಾಂಬಾರು ರೆಡಿಯಾಗಿರುತ್ತೆ. ಹುರುಳಿಕಾಳು ಸಾಂಬಾರು ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಈಗ ವಿಜಿಲ್ ಇಳಿದಿದೆ, ನೋಡೋಣ ಸಾಂಬಾರು ಯಾವ ಥರ ಆಗಿದೆ ಅಂತ. ವಾವ್, ಹಾಕ್ತಾಯಿದ್ದೀನಿ. ನೋಡಿ ಸೂಪರಾಗೈತೆ. ಮುದ್ದೆಗ ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.